ನಮಸ್ಕಾರ ಟಿವಿ9 ಡಿಜಿಟಲ್ ವಿಶೇಷಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಐಪಿಎಲ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಸಾಮಾನ್ಯವಾಗಿ ಐಪಿಎಲ್ ಅಂತಂದ್ರೆ ನಿಮಗೆ ಮಜಾ ಕೊಡೋದೇ ಸ್ಟಾರ್ ಪ್ಲೇಯರ್ಗಳು ಇದ್ದಂಥ ಸಂದರ್ಭದಲ್ಲಿ. ಪ್ರತಿ ಮ್ಯಾಚಲ್ಲೂ ಕೂಡ ಗೇಮ್ ಚೇಂಜರ್ಸ್, ಗೇಮನ್ನು ಟರ್ನ್ ಮಾಡುವಂಥ ಪ್ಲೇಯರ್ಗಳು ಇರ್ತಾರೆ. ಅವರಿದ್ರೇ ಐಪಿಎಲ್ಗೆ ಒಂದು ಕಳೆ. ಆದರೆ ಈ ಬಾರಿ ಒಂದಷ್ಟು ಟೀಮ್ಗಳಿಗೆ ಈ ಗೇಮ್ ಚೇಂಜರ್ಗಳು, ಮೇನ್ ಪ್ಲೇಯರ್ಗಳೇ ಈಗ ಅಲಭ್ಯ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಅವರಿಗೆ ಕಾರಣವಾಗಿರೋದು ಇಂಜುರಿ ಕನ್ಸರ್ನ್. ಸೊ ಯಾವ್ಯಾವ ಟೀಮ್ಗೆ ಈಗ ಇಂಜುರಿ ಕನ್ಸರ್ನ್ ಕಾಡ್ತಾ ಇದೆ, ಅದರಲ್ಲೂ ಸ್ಟಾರ್ ಪ್ಲೇಯರ್ಗಳು ಮೊದಲ ಒಂದಷ್ಟು ಮ್ಯಾಚ್ಗಳಿಗೆ ಲಭ್ಯ ಇರೋದಿಲ್ಲ ಅಂತ ಮಾಹಿತಿ ಇದೆ. ಇದು ಬರೀ RCBಗೆ ಮಾತ್ರ ಕಾಡ್ತಿರುವಂಥ ಒಂದು ಟೆನ್ಷನ್ ಅಲ್ಲ, ಒಂದಷ್ಟು ಬೇರೆ ಪ್ಲೇಯರ್ಗಳಿಗೂ ಕೂಡ, ಬೇರೆ ಟೀಮ್ಗಳಿಗೂ ಕೂಡ ಟೆನ್ಷನ್ ಕಾಡ್ತಾ ಇದೆ. ಬನ್ನಿ ಅದರ ಒಂದೊಂದೇ ವಿವರವನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಸೊ ಯಾವ್ಯಾವ ತಂಡಕ್ಕೆ ಸಮಸ್ಯೆ ಆಗುತ್ತೆ ಅಂತ. ನಂಬರ್ 1 ರಾಜಸ್ಥಾನ್ ರಾಯಲ್ಸ್. ಸೊ ರಾಜಸ್ಥಾನ್ ರಾಯಲ್ಸ್ಗೆ ಸಂಜು ಸ್ಯಾಮ್ಸನ್ ಅವರ ಒಂದು ಫಿಟ್ನೆಸ್ ಏನಿದೆ ಅದು ಭಾಳ ಮುಖ್ಯ, ತಂಡದ ಕ್ಯಾಪ್ಟನ್. ಆದರೆ ಅವರು ಲಾಸ್ಟ್ ನೀವು ನೋಡಿರ್ಬೋದು, ಹಿಂದಿನ ಮ್ಯಾಚ್ ಇಂಡೆಕ್ಸ್ ಫಿಂಗರ್ ಏನಿದೆ ಸೊ ಅದಕ್ಕೆ ಏಟ್ ಆಗಿದೆ. ಅದರೊಂದು ಸರ್ಜರಿ ಕೂಡ ಸಂಜು ಸ್ಯಾಮ್ಸನ್ ಟೀಮ್ ಇಂಡಿಯಾದಲ್ಲಿ ಇರಬೇಕಾದ್ರೇ ಆ ಒಂದು ಸರ್ಜರಿಗೆ ಒಳಗಾಗಿದ್ರು. ಸೊ ಅದಾದಮೇಲೆ ಇನ್ನೂ ಕೂಡ ಅವರಿಗೆ ಇನ್ನೂ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ. ಸೊ ಆ ಫಿಟ್ನೆಸ್ ಟೆಸ್ಟ್ ಅವರು ಪಾಸ್ ಆದಮೇಲೆ ಅವರು ಆಡ್ತಾರೆ ಅಂತ ಲೆಕ್ಕ. ಒಂದು ವೇಳೆ ರಾಜಸ್ಥಾನ್ ರಾಯಲ್ಸ್ಗೆ ಸಂಜು ಸ್ಯಾಮ್ಸನ್ ಲಭ್ಯವಾಗ್ತೇ ಹೋದರೆ ಒಂದು ದೊಡ್ಡ ಹೊಡೆತ ಆಗುತ್ತೆ ಅವರಿಗೆ. ಯಾಕಂದರೆ ಟೀಮ್ನ ಕ್ಯಾಪ್ಟನ್, ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಕೂಡ ಹೌದು, ವಿಕೆಟ್ ಕೀಪಿಂಗ್ ಕೂಡ ಮಾಡುವಂಥ ಪ್ಲೇಯರ್ ಸಂಜು ಸ್ಯಾಮ್ಸನ್. ಇದು ಸ್ಯಾಮ್ಸನ್ ವಿಚಾರವಾಗಿ ಸದ್ಯದಲ್ಲೇ ಅವರಿಗೆ ಕ್ಲಿಯರೆನ್ಸ್ ಸಿಗುತ್ತೆ. ಅವರು ಮ್ಯಾಚ್ 1 ಆಡ್ತಾರೆ ಅಂತ ಅಪ್ಡೇಟ್ ಇದೆ. ಎರಡನೇದಾಗಿ ಭಾಳ ಮೇಜರ್ ಆಗಿ ಅಂತಂದರೆ ಮುಂಬೈ ಇಂಡಿಯನ್ಸ್ನ ಜಸ್ಪ್ರೀತ್ ಬುಮ್ರಾ. ಸೊ ಬುಮ್ರಾ ಅವರು ಒಂದು ತಂಡಕ್ಕೆ, ಎನಿ ಟೀಮ್, ಅದು ಟೀಮ್ ಇಂಡಿಯಾ ಇರ್ಬೋದು ಅಥವಾ ಮುಂಬೈ ಇಂಡಿಯನ್ಸ್ ಇರ್ಬೋದು, ಯಾವುದೇ ತಂಡಕ್ಕೂ ಕೂಡ ಅವರು ದೊಡ್ಡ ಆಸ್ತಿ. ಅವರ ಆ ಅಟ್ಯಾಕ್ ಇದೆಯಲ್ಲ, ಪವರ್ ಪ್ಲೇ ಬೌಲಿಂಗ್ ಅಥವಾ ಡೆತ್ ಬೌಲಿಂಗ್, ಆ ಟೀಮ್ಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುಂಬೈ ಇಂಡಿಯನ್ಸ್ಗೆ ಸಿಡ್ನಿ ಟೆಸ್ಟ್ ಏನಾಗ್ತಾ ಇತ್ತು BGT ಸೀರೀಸಲ್ಲಿ. ಸೊ ಸಿಡ್ನಿ ಟೆಸ್ಟ್ ಆದಮೇಲೆ ಅವ್ರನ್ನ ಟೀಮ್ನಿಂದ ಬಿಡಲಾಗಿತ್ತು. ಯಾಕಂದರೆ ಈ ಲೋವರ್ ಬ್ಯಾಕ್ ಇಂಜುರಿ ಅವ್ರನ್ನ ಕಾಡ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೀಟ್ಮೆಂಟ್ಗೂ ಕೂಡ ಅವರು ಒಳಗಾಗಿದ್ದಾರೆ. ಇನ್ನೂ ಕೂಡ ಅವರು ಬೆಂಗಳೂರಿನ NCA ಇರೋದು. ಸೊ ಹಾಗಾಗಿ NCA ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ಕೊಡಬೇಕು. ಅದಾದಮೇಲೆ ಮಾತ್ರ ಅವ್ರನ್ನ ಟೀಮ್ಗೆ ಆಡಿಸೋಕೆ ಸಾಧ್ಯ. ಯಾಕಂದರೆ ಬರೀ ಮುಂಬೈ ಇಂಡಿಯನ್ಸ್ಗೆ ಮಾತ್ರ ಅಲ್ಲ, ಅವರು ಟೀಮ್ ಇಂಡಿಯಾಗೂ ಕೂಡ ಭಾಳ ಮುಖ್ಯವಾದಂಥ ಆಸ್ತಿ. ಸೊ ಆ ಕಾರಣಕ್ಕೆ ಅವ್ರನ್ನ ಕೂಡಲೇ ಅರೆಬರೆ ಅವರು ಫಿಟ್ ಆಗಿ ಅವ್ರನ್ನ ಮುಂಬೈ ಇಂಡಿಯನ್ಸ್ಗೆ ಆಡೋಕ್ಕೂ ಕೂಡ IPLಗೆ ಅವಕಾಶವನ್ನು ಕೊಡೋಕೆ ಸಾಧ್ಯತೆಗಳು ಭಾಳ ಕಡಿಮೆ ಇದೆ. ಸೊ ಆ ಕಾರಣಕ್ಕೆ ಅದನ್ನು ಕೂಡ ವೆಯ್ಟ್ ಮಾಡಿ ನೋಡ್ತಿದ್ದಾರೆ. ಈಗ ಅವರಿಗೆ ಕ್ಲಿಯರೆನ್ಸ್ ಸಿಕ್ಕಿದ್ರೆ ಮೇ ಬಿ ಏಪ್ರಿಲ್ 1 ನಂತರ ಬುಮ್ರಾ ಆಡುವಂಥ ನಿರೀಕ್ಷೆ ಇದೆ. ಜೊತೆಗೆ ಅವರಿಗೆ ಭಾಳ ಮುಖ್ಯವಾಗಿ ಮೊದಲಿಗೆ ಇರೋದು ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್, ಮುಂಬೈ ಮತ್ತು ಚೆನ್ನೈ, ಎಲ್ ಕ್ಲಾಸಿಕೋ ಅಂತ ನಾವು ಕರಿತೀವಲ್ಲ. ಸೊ ಹಾಗಾಗಿ ಬುಮ್ರಾ ಅವರ ಈ ಒಂದು ಅಲಭ್ಯತೆ ಏನಿದೆ ಅದು ಮುಂಬೈಗೆ ಭಾಳ ದೊಡ್ಡ ಟೆನ್ಷನನ್ನು ಕೊಡುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಇದು 2 ಪ್ಲೇಯರ್ಗಳದಾಯಿತು. ಇನ್ನು ಭಾಳ ಮುಖ್ಯವಾಗಿ ನಮ್ಮ RCB ವಿಚಾರಕ್ಕೆ ಬರೋದಾದರೆ ಹೇಸಲ್ವುಡ್ ಅವರ ಒಂದು ಫಿಟ್ನೆಸ್ ಈಗ ಇನ್ನೂ ಕೂಡ ಪ್ರಶ್ನೆಯಲ್ಲಿದೆ. ನಮ್ಮ ಈ ಪೇಸ್ ಅಟ್ಯಾಕ್ನ ಸ್ಪಿಯರ್ ಹೆಡ್ ಅಂತಂದರೆ ಅದು ಹೇಸಲ್ವುಡ್. ಸೊ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಅವರು ಫಿಟ್ ಆಗ್ತಾರೆ, ಅವರಿಗೆ ಕ್ಲಿಯರೆನ್ಸ್ ಸಿಗುತ್ತೆ ಅಂತ ಇದೆ. ಸ್ಟಿಲ್ ಅದನ್ನು ಕನ್ಫರ್ಮ್ ಮಾಡಿಲ್ಲ. ಸೊ ಹಾಗಾಗಿ ಆ ಒಂದು ಕ್ಲಿಯರೆನ್ಸ್ ಸಿಗಿದ ಕೂಡಲೇ ಅವರು ವಾಪಸ್ ಬರ್ತಾರೆ. ಆದರೆ ಟೀಮ್ನ ಇನ್ನೂ ಕೂಡ ಅವರು ಜಾಯ್ನ್ ಆಗ್ತಿರುವಂಥದ್ದು ಈಗ ಟೆನ್ಷನನ್ನು ಕ್ರಿಯೇಟ್ ಮಾಡಿದೆ. ಬಟ್ ಸ್ಟಿಲ್ ಹೇಸಲ್ವುಡ್ ಮೇ ಬಿ ಫಸ್ಟ್ 3 ಮ್ಯಾಚ್ ಆಡ್ತಾರಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಒಂದು ಕ್ಲಾರಿಟಿ ಸಿಗಬೇಕು. ಸೊ ಹೇಸಲ್ವುಡ್ ಬಂದರೂ ಕೂಡ ಅವ್ರನ್ನ ಕೂಡಲೇ ಪ್ಲೇಯಿಂಗ್ 11ನಲ್ಲಿ ತರ್ತಾರಾ ಅಥವಾ ಸ್ವಲ್ಪ ನೋಡುತ್ತಾ RCB ಟೀಮ್. ಯಾಕಂದರೆ RCBಗೆ ಹೇಸಲ್ವುಡ್ ಬರೀ ಪ್ರತಿಯೊಂದು ಮ್ಯಾಚು ಅಂತಲ್ಲ, ಕ್ರೂಷಿಯಲ್ ಮ್ಯಾಚ್ಗಳಲ್ಲಿ ಬೇಕಾಗ್ತಾರೆ. ಸೊ ಇನ್ನು ಭಾಳ ಮುಖ್ಯವಾಗಿ ಇನ್ನೊಂದು ಟೀಮ್ಗೆ ಈ ಇಂಜುರಿ ಭಾಳ ಕಾಡ್ತಾ ಇದೆ, ಅದನ್ನು ನಿಮಗೆ ತಿಳಿಸಲೇಬೇಕು. ಅದು ಯಾವುದು ಅಂತ ಹೇಳಿದ್ರೆ ಭಾಳ ಮುಖ್ಯವಾಗಿ ಲಕ್ನೋ ಸೂಪರ್ ಜೈಂಟ್ಸ್ಗೆ 3 ಇಂಡಿಯನ್ ಪೇಸರ್ಸ್, ಅವರು ಹೆಚ್ಚಿನ ಇಂಡಿಯನ್ ಅಟ್ಯಾಕ್ ತೆಗೆದುಕೊಂಡ್ರು ಈ ಸಲ. ಆದರೆ 3 ಜನ ಕೂಡ ಇಂಡಿಯನ್ ಪೇಸರ್ಸ್ ಇನ್ನೂ ಕೂಡ ರೆಡಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸೊ ಭಾಳ ಮುಖ್ಯವಾಗಿ ಮಯಾಂಕ್ ಯಾದವ್, ಮೊಹಸಿನ್ ಖಾನ್, ಆವೇಶ್ ಖಾನ್. ಸೊ 3 ಜನ ಕೂಡ ಇಂಡಿಯನ್ ಅಟ್ಯಾಕ್ ಅವರಿಗಿರೋದು. ಸೊ ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಕಾಡ್ತಾ ಇದೆ. ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಏನು ಸಮಸ್ಯೆ ಇದೆ ಅಂತ. ಸೊ ಮುಖ್ಯವಾಗಿ ಮೊಹಸಿನ್ ಅವರಿಗೆ ಇರುವಂಥ ಇಂಜುರಿ ಏನು ಅಂತಂದರೆ, ಅವರಿಗೆ ಲಾಸ್ಟ್ ಒಂದು ದೇಸಿ ಕ್ರಿಕೆಟ್ನಲ್ಲಿ ಅವರು ಕಾಣಿಸ್ಕೊಂಡಿದ್ರು. ಆದರೆ ಸದ್ಯಕ್ಕೆ ಅವರಿಗೆ ಇಂಜುರಿ ಕಾಣ್ತಿರೋದು ಈ ನೀ ಕಾರ್ಟಿಲೇಜ್ನಲ್ಲಿ ಆವೇಶ್ ಖಾನ್ಗೆ, ಸಾರಿ. ಸೊ ಅದಾದಮೇಲೆ ನಾವು ಮಯಾಂಕ್ ಅವರಿಗೆ ಬ್ಯಾಕ್ ಸ್ಟ್ರೆಸ್ ಕಾಡ್ತಾ ಇದೆ. ಮಯಾಂಕ್ ಯಾದವ್ ಏನಿದ್ದಾರೆ ವೇಗಿ, ಸೊ ಅವರಿಗೆ ಬ್ಯಾಕ್ ಸ್ಟ್ರೆಸ್ ಇರುವಂಥ ಕಾರಣ ಅವರು ಆಲ್ಮೋಸ್ಟ್ ಅಕ್ಟೋಬರ್ 2024ರಿಂದಲೇ ಯಾವುದೇ ಕ್ರಿಕೆಟ್ ಆ್ಯಕ್ಷನಲ್ಲಿ ಕಾಣ್ತಾ ಇಲ್ಲ. ಆವೇಶ್ಗೆ ಇರುವಂಥದ್ದು ಏನು ಅಂತಂದರೆ ಈ ಕಾರ್ಟಿಲೇಜ್, ನೀ ಕಾರ್ಟಿಲೇಜ್ ಏನಿದೆ, ಈ ಮಂಡಿ ಏನು ಬರುತ್ತೆ, ಅದರಲ್ಲಿ ಸಮಸ್ಯೆ ಕಂಡು ಬಂದಿರೋದ್ರಿಂದ ಅವರು ಕೂಡ ಒಂದಷ್ಟು ಟೈಮ್ನಿಂದ ಕ್ರಿಕೆಟ್ನಲ್ಲಿ ಆ್ಯಕ್ಟಿವ್ ಆಗಿಲ್ಲ. ಸೊ ಈ 3 ಅಟ್ಯಾಕ್ ಏನಿದೆ, ಮಯಾಂಕ್, ಮೊಹಸಿನ್, ಆವೇಶ್, ಈ 3 ಜನ ಕೂಡ ಫಿಟ್ ಆಗದೆ ಇರೋದು ರಿಷಬ್ ಪಂತ್ಗೆ ದೊಡ್ಡ ಟೆನ್ಷನ್. ಸೊ ಹೀಗೆ IPL ಆರಂಭಕ್ಕೂ ಮುನ್ನ ಇದೆಲ್ಲವೂ ಕೂಡ ಕ್ಲಿಯರ್ ಆಗಲಿ. ಯಾಕಂದರೆ ನಮಗೆ ಫುಲ್ ಫ್ಲೆಡ್ಜ್ ಆದಂಥ ಎಲ್ಲ ಟೀಮ್ಗಳಲ್ಲೂ 10 ಟೀಮಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಇದ್ರೇ IPLಗೆ ಆ ಒಂದು ಕಿಕ್ ಬರೋದು. ಒಂದು ಟೀಮಲ್ಲಿ ಮೇನ್ ಪ್ಲೇಯರ್ ಇಲ್ಲ, ಬೂಮ್ರಾ ಇಲ್ಲ, ಸ್ಯಾಮ್ಸನ್ ಇಲ್ಲ, ಅಥವಾ ಈ 3 ಜನ ಇಂಡಿಯನ್ ಪೇಸ್ ಅಟ್ಯಾಕ್ ಬೌಲರ್ಸ್ ಏನಿದ್ದಾರೆ ಅವರಿಲ್ಲ ಅಂತಂದರೆ ಟೆನ್ಷನ್ ಆಗುತ್ತೆ. ಜೊತೆಗೆ RCBಗೆ ಹೇಸಲ್ವುಡ್ ಭಾಳ ಪ್ರಮುಖವಾದಂಥ ಒಂದು ವೆಪನ್. ಸೊ ಹಾಗಾಗಿ ಈ ಒಂದಷ್ಟು ಇಂಜುರಿ ಅಪ್ಡೇಟ್ಸನ್ನು ನಿಮಗೆ ಕೊಟ್ವಿ. ಬಹುತೇಕ ಸ್ಯಾಮ್ಸನ್ ಮ್ಯಾಚ್ 1 ಆಡ್ಬೋದು ಅಂತ ಇದೆ.
ಬುಮ್ರಾ ಒಂದು 3 ಮ್ಯಾಚ್ ಆದಮೇಲೆ ಜಾಯ್ನ್ ಆಗ್ಬೋದು. ಹೇಸಲ್ವುಡ್ ಇನ್ನೂ ಕೂಡ ಕ್ವಶನ್ ಮಾರ್ಕ್ ಇದೆ, ಅವರು ಯಾವಾಗಿಂದ ಆಡ್ತಾರೆ ಏನು, ಯಾವಾಗ RCB ಕ್ಯಾಂಪನ್ನು ಜಾಯ್ನ್ ಆಗ್ತಾರೆ ಅಂತ. ಸದ್ಯದಲ್ಲೇ ಜಾಯ್ನ್ ಆಗ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತು ನಾಳೆಯಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಸಿಗುತ್ತೆ. ಆದರೆ ಈ 3 ಜನ ಇಂಡಿಯನ್ ಪೇಸರ್ಸ್ ಏನೋ ಲಕ್ನೋಗೆ ಹೊಡೆತ ಕೊಡ್ಬೋದು, ಅದು ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಸೊ ಮಯಾಂಕ್ ಏನೋ ಕ್ಲಿಯರ್ ಆಗಿದೆ ಅಂತ ಮಾಹಿತಿ ಇದೆ, ಬಟ್ ಸ್ಟಿಲ್ ವೇಟಿಂಗ್ ಲಿಸ್ಟ್ನಲ್ಲಿರೋದು ನಮಗೆ ಲಭ್ಯವಾಗಿರುವಂಥ ಅಪ್ಡೇಟ್. ಇದಾಗಿತ್ತು IPLನ ಅಪ್ಡೇಟ್. ಮುಂದಿನ ಅಪ್ಡೇಟ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾನು ಮತ್ತೆ ಸಿಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.